ಬಿಡದಿ ಹೇಳಪ್ಪ. ಬಿಡದಿ ಬಿಡದಿ ಅಕ್ವಿಜೇಷನ್ ಮಾಡ್ತೀನಿ ಅಂತ ಹೊರಟಿರೋ ಅಂಥದ್ದು ರೈತರಿಗೆ ಬಗೆದಂಥ ದ್ರೋಹ. ಇದು ನೀವು ಅಕ್ವಿಜೇಷನ್ ಮಾಡಿದ್ರೆ ರೈತರ ಸಮಾಧಿ ಮೇಲೆ ನೀವು ಅಕ್ವಿಜೇಷನ್ ಮಾಡ್ತಾ ಇದ್ದೀರ. ಈ ಸರ್ಕಾರ ಬಿಡದಿ ಬೆಲೆ ಬಾಳುವಂಥ ಜಮೀನಲ್ಲಿರೋ ಅಂಥದ್ದು ಅಂದರೆ ಅಲ್ಲಿ ತೆಂಗು, ಮಾವು, ರೇಷ್ಮೆ, ಹಾಲು ಇದೆಲ್ಲವನ್ನು ಸಮೃದ್ಧಿಯಾಗಿ ಕೊಡುವಂಥ ಜಿಲ್ಲೆ ಅದು. ಈಗ ನೀವು ಜಮೀನನ್ನು ಅಕ್ವೈರ್ ಮಾಡಿ ರೈತರನ್ನು ಬೀದಿಗೆ ತರ್ತಾ ಇದ್ದೀರ. ಇವತ್ತು ಸಭೆ ಮಾಡಿದ್ದೀರ, ಯಾರೋ ನಿಮ್ಗೆ ಬೇಕಾದವ್ರು 4 ಜನನ ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಬಂದಿದ್ದೀರ. ಆದರೆ ನಿಜವಾದ ರೈತರು, ನಾನು 2 ಬಾರಿ ಅವ್ರಿಗೆ ಹೋಗಿ ಬೆಂಬಲ ಮಾಡಿದ್ದೀನಿ. ಆ ಧರಣಿಯಲ್ಲಿ ನಾನು ಕೂಡ ಭಾಗವಹಿಸ್ತಿದ್ದೀನಿ. ಅಲ್ಲಿರುವಂಥ ರೈತರು ಈ ಜಮೀನನ್ನು ಕೊಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಬಲವಂತವಾಗಿ. ಈಗಾಗಲೇ ಬೆಂಗಳೂರಲ್ಲಿ ಖಾಲಿ ಇರೋ ಸೈಟ್ಗಳೇ ಲಕ್ಷಾಂತರ ಸೈಟ್ಗಳು ಖಾಲಿ ಬಿದ್ದಿದೆ. ಇನ್ನು ಕೆಂಪೇಗೌಡ ಲೇಔಟಲ್ಲೂ ಖಾಲಿ ಇದೆ, ಶಿವರಾಮ ಕಾರಂತ ಲೇಔಟಲ್ಲೂ ಖಾಲಿ ಹೊಡಿತಾ ಇದೆ. ಸುಮಾರು 6-7 ಲಕ್ಷ ಫ್ಲ್ಯಾಟ್ಗಳು ಖಾಲಿ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಯಾರು ಕೇಳಿದ್ರು ಅಂತ ಲೇಔಟ್ ಮಾಡ್ತಾ ಇದ್ದೀರಾ? ಬಿಡದಿ ಜನ ಬಂದ್ಬಿಟ್ಟು ಲೇಔಟ್ ಮಾಡಿ ನಮ್ಗೆ ಸೈಟ್ ಕೊಡಿ ಅಂತ ಏನಾನ ಕೇಳಿದ್ರಾ? ಬೆಂಗಳೂರಿನ ಯಾರಾದರೂ ನಿಮಗೆ ಅರ್ಜಿ ಕೊಟ್ಟಿದ್ರಾ ಬಿಡದಿಯಲ್ಲಿ ನಮ್ಗೆ ಸೈಟ್ ಕೊಡಿ ಅಂತ? ಯಾರಾದರೂ ಅರ್ಜಿ? ಏನೂ ಇಲ್ಲ. ಅಲ್ಲಿ 3,000 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ. ಅದು OC-ಆಗಿ ಸಿಗುತ್ತೆ. ಆ ದುಡ್ಡನ್ನು ಹೊಡಿಬೇಕು. ಹೆಂಗೋ ಸರ್ಕಾರ ಪಾಪರ ಔಟಿದೆ, ಹಣ ಬೇಕು ಅವ್ರಿಗೆ. ಇದರಲ್ಲಿ ಟೆಂಡರ್ ಕರೆದ್ರೆ ಒಂದು 23,000 ಕೋಟಿ ಟೆಂಡರ್ ಕರಿಬೇಕಾಗುತ್ತೆ. ಅಷ್ಟಕ್ಕೆ 60% ಕಮಿಷನ್ ಬರ್ತೈತೆ. ಕಮಿಷನ್ ಆಸೆಗೋಸ್ಕರ ಕರೀತಾ ಇರೋವಂಥ ಅಕ್ವಿಜೇಷನ್ ಇದು. ಕಮಿಷನ್ ಆಸೆಗೆ 60% ಕಮಿಷನ್ ನುಂಗಕ್ಕೋಸ್ಕರ ಕರೀತಾ ಇರೋವಂಥ ಅಕ್ವಿಜೇಷನ್ ಇದು. ಇದು ರೈತರ ಸಮಾಧಿ ಮೇಲೆ ಮಾಡ್ತಾ ಇರೋವಂಥ ಅಕ್ವಿಜೇಷನ್. JDS-ನವರು ವಿರೋಧ ಮಾಡ್ತಾ ಇದ್ದಾರೆ ಸರ್. JDS-ನವರು ನಿಮ್ಮ ಬೆಂಬಲ ಯಾವ ರೀತಿ? ನಾನೇ ಫಸ್ಟ್ ಹೋಗಿದ್ದು ಬೆಂಬಲಕ್ಕೆ. ನಾನೇ BJPನೇ ಫಸ್ಟಲ್ಲಿ ಹೋಗಿದ್ದು. ಅದಾದಮೇಲೆ 2ನೇ ಬಾರಿನೂ ನಾನು ಬೆಂಬಲ ಕೊಟ್ಟಿದ್ದೀರಿ. ನಾವು ಅಲ್ಲಿರೋ ಬಿಡದಿ ರೈತರ ಪರವಾಗಿ ಇದ್ದೀರಿ. ನಾವು ಸರ್, ನಿನ್ನೆ ತುಮಕೂರಿನಲ್ಲಿ ಸದನ ಸಮಾವೇಶದಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆ ಮಾಡಬೇಕು ತುಮಕೂರು ಅನ್ನೋದು ಗೃಹ ಸಚಿವರು ಬಹಿರಂಗವಾದಂಥ ಬೇಡಿಕೆ ಇಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಬಳಕೆಗೆ ಬೆಂಗಳೂರು ಉತ್ತರ. ಈಗಾಗಲೇ ಕನಕಪುರ ಆಯಿತು. ಈ ಕಾಂಪಿಟೇಷನ್ ಬಂದ್ಬಿಟ್ಟಿದೆ. ಎಲ್ಲ ಮಂತ್ರಿಗಳಿಗೂ ಬೆಂಗಳೂರಿನ ಹೆಸರನ್ನು ಸೇರಿಸ್ಕೊಬೇಕು ಅನ್ನೋದು ಕಾಂಪಿಟೇಷನ್. ಅದಕ್ಕೆ ಯಾಕೆ ಇಡೀ ಕರ್ನಾಟಕಕ್ಕೆ ಬೆಂಗಳೂರು ಅಂತ ಹೆಸರಿಟ್ಬಿಟ್ರೆ ಮುಗ್ದೋಯ್ತಲ್ಲ? ಕರಾವಳಿ ಬೆಂಗಳೂರು, ಉತ್ತರ ಕರ್ನಾಟಕ ಬೆಂಗಳೂರು, ಕೋಲಾರ ಬೆಂಗಳೂರು, ಮಂಡ್ಯ ಬೆಂಗಳೂರು ಇಟ್ಕೊಳ್ಳಿ ಎಲ್ಲ. ಇದೊಂಥರ ತೊಗ್ಲಕ್ ದರ್ಬಾರ್ ಇದು. ಅಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಡೆವಲಪ್ಮೆಂಟ್ ಮಾಡಿ ಹೆಸರು ತಗೊಳಕ್ಕಾಗ್ತಾ ಇಲ್ಲ. ಬರೀ ಹೆಸರು ತಗೊಂಡು ಬೆಂಗಳೂರು ಹೆಸರು ತಗೊಂಡ್ರೆ ಏನು ಬರ್ತದೆ ನಿಮಗಲ್ಲಿ? ಏನಾದರೂ ನೀವು ಹಣ ಕೊಟ್ಟು ಅಲ್ಲಿ ಡೆವಲಪ್ ಮಾಡಿದ್ರೆ ಜನ ನಿಮ್ಮನ್ನು ಮೆಚ್ತಾರೆ. ನೀವು ಹಣನೂ ಕೊಡಲ್ಲ, ಡೆವಲಪ್ಮೆಂಟು ಮಾಡಲ್ಲ, ಹೆಸರುಗಳು ಮಾತ್ರ ತಗೊಂಡೋಗ್ತಾ ಇದ್ದೀರಿ. ಹಿಂದೆ ಯಾರೋ ತೊಗಲಕ್ಕಂತ ಇದ್ನಲ್ಲ, ಡೆಲ್ಲಿಯಿಂದ ಆಗ್ರಾ ಅದೇನೋ ಮಾಡ್ತಾ ಇದ್ದಲ್ಲ, ಅಷ್ಟೇ ಇದು ಕತೆ. ನಮ್ಮ ಸರ್ಕಾರ ಬಂದ ಮೇಲೆ ಇದನ್ನು 100% ಇವಾಗ ಏನು ಮಾಡೋರು ಒರಿಜಿನಲ್ ಹೆಸರುಗಳು ಏನಿತ್ತು ಅದನ್ನೇ ಮಾಡ್ತೀರಿ ನಾವು. ಈಗೇನು ಮಾಡಿದ್ದಾರೆ ಇವೆಲ್ಲ ಅಕ್ರಮಗಳು, ಇವೆಲ್ಲ ಜನರ ಮನಸ್ಸನ್ನು ಡೈವರ್ಟ್ ಮಾಡೋಕ್ಕೆ. DK ಶಿವಕುಮಾರ್ ಅದರ ಎಕ್ಸ್ಪರ್ಟು. ಮೊದಲು ಬ್ರ್ಯಾಂಡ್ ಬೆಂಗಳೂರು ಅಂತೂ ಜನ ಉಗಿಯೋಕ್ಕೆ ಶುರುವಾದರು. ಟನಲ್ ಬೆಂಗಳೂರು ಮಾಡಿದ್ರು, ಜನ ಬೈಯೋಕ್ಕೆ ಶುರು ಮಾಡಿದ್ರು. ಈಗ ಕಸದ ಇದಾಗ್ಬಿಟ್ಟಿದೆ, ಕಸದ ಬೆಂಗಳೂರು ಆಗ್ಬಿಟ್ಟಿದೆ. ಗುಂಡಿ ಬಿದ್ದ ರಸ್ತೆಗಳ ಬೆಂಗಳೂರು ಆಗಿದೆ. ಡೈವರ್ಟ್ ಮಾಡೋಕ್ಕೆ ಹೆಸರುಗಳನ್ನು ಮುಂದೆ ತರ್ತಾ ಇದ್ದಾರೆ ಅಷ್ಟೇ. ಅಭಿವೃದ್ಧಿಗಾಗಿ ಹೆಸರು ತರ್ತಾ ಇಲ್ಲ ಅವರು. ಅಭಿವೃದ್ಧಿ ಮಾಡಬೇಕು ಅಂತ, ಅಭಿವೃದ್ಧಿ ಮಾಡಬೇಕಾದ್ರೆ ಹಣ ಕೊಡಬೇಕು. ಏನು ಬೆಂಗಳೂರು ಕಾರ್ಪೊರೇಷನಿಂದ ತುಮಕೂರಿಗೆ ಹಣ ಕೊಡ್ತೀರಾ? ಬೆಂಗಳೂರು ಕಾರ್ಪೊರೇಷನಿಂದ ರಾಮನಗರಕ್ಕೆ ಹಣ ಕೊಡ್ತಾ ಇದ್ದೀರಾ? ಏನೂ ಇಲ್ಲ. ಮತ್ತು ಬೆಂಗಳೂರು ಹೆಸರು ಯಾಕೆ ಇದು ಮಾಡ್ತೀರಾ? ಏನೋ ಕೆಂಪೇಗೌಡರು ಬೆಂಗಳೂರು ಕಟ್ಟಿ ಅದನ್ನು ಓಳ್ ಮಾಡೋ ಅಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಈ ಶಾಪ ನಿಮ್ಗೆ ತಡ್ತತೆ. ಬೆಂಗಳೂರು ಜನ ಅಂತೂ ನೀವು ಬೆಂಗಳೂರು ಹೆಸರನ್ನ ನೀವೆಲ್ಲ ಕಡೆ ತಗೊಂಡೋಗಿ ಹಂಚ್ತಾ ಇದ್ದರೆ ಬೆಂಗಳೂರು ಜನ ನಿಮ್ಮ ಶಾಪ ಹಾಕ್ತಾರೆ. ಗ್ಯಾರಂಟಿ ನಿಮ್ಮ ಶಾಪ ಹಾಕ್ತಾರೆ. ಆ ಶಾಪದಲ್ಲೇ ಮುಂದಿನ